ಸಿ ಜೋಸೆಫ್ ವಿಜಯ್ ನಾನು. ನಮಸ್ಕಾರ ಸ್ನೇಹಿತರೆ, ನಾನು ಮಂಜುನಾಥ್. ತ್ರಿವರ್ಣ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ಅತಿ ದೊಡ್ಡ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾದ ಈಗ ತಮಿಳುನಾಡಿನ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡಿರುವ ದಳಪತಿ ವಿಜಯ್ ಅವರ ಬಗ್ಗೆ ಇಂದು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಆದರೆ ಅವರ ಕುಟುಂಬದ ಹಿನ್ನೆಲೆ ಏನು, ಅವರ ಯಶಸ್ಸಿನ ಹಿಂದಿರುವ ಆ ಶಕ್ತಿಗಳು ಯಾರು? ಇಂದಿನ ಈ ವಿಡಿಯೋದಲ್ಲಿ ನಾವು ವಿಜಯ್ ಅವರ ವೈಯಕ್ತಿಕ ಜೀವನ ಮತ್ತು ಅವರ ಕುಟುಂಬದ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಯಾರಿನ ನೀವು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಲ್ಲಿ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದಳಪತಿ ವಿಜಯ್ ಅವರ ಪೂರ್ಣ ಹೆಸರು ಜೋಸೆಫ್ ವಿಜಯ್ ಚಂದ್ರಶೇಖರ್ ಅಂತ. ಅವರು ಜೂನ್ 22, 1974ರಂದು ಚೆನ್ನೈನಲ್ಲಿ ಜನಿಸ್ತಾರೆ. ಬಾಲ್ಯದಿಂದಲೇ ಸಿನಿಮಾದ ವಾತಾವರಣದಲ್ಲೇನೆ ಬೆಳೀತಾರೆ ಅವರು. ಇಂದು ಕೇವಲ ನಟನಾಗಿ ಮಾತ್ರವಲ್ಲ, ತಮಿಳುನಾಡಿನ ಅತ್ಯುನ್ನತ ಸ್ಥಾನವಾದ ಮುಖ್ಯಮಂತ್ರಿ ಪೀಠದವರೆಗೂ ಬೆಳೆದು ನಿಂತಿದ್ದಾರೆ. ಇದು ನಿಜಕ್ಕೂ ಒಂದು ಐತಿಹಾಸಿಕ ಸಾಧನೆ ಅಂತಾನೆ ಹೇಳ್ಬೋದು. ವಿಜಯ್ ಅವರ ತಂದೆ ಎಸ್.ಎ. ಚಂದ್ರಶೇಖರ್ ತಮಿಳು ಚಿತ್ರರಂಗದ ಖ್ಯಾತ ನಿರ್ದೇಶಕ ಮತ್ತು ನಿರ್ಮಾಪಕರು. ವಿಜಯ್ ಅವರನ್ನ ಸಿನಿಮಾಗೆ ಪರಿಚಯಿಸಿದ್ದು ಇವರೇ. ಆರಂಭಿಕ ದಿನಗಳಲ್ಲಿ ಬೆನ್ನೆಲುಬಾಗಿ ನಿಂತಿದ್ದು ಇವರೇ. ಇತ್ತೀಚೆಗೆ ವಿಜಯ್ ಅವರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವಾಗ ಅವರ ತಂದೆ ಭಾವುಕರಾದ ಒಂದು ದೃಶ್ಯ ನಾವೆಲ್ಲರೂ ನೋಡಿದ್ದೇವೆ. ತಾಯಿ ಶೋಭಾ ಚಂದ್ರಶೇಖರ್ ಅವರು ಕೇವಲ ಗಾಯಕಿ ಮಾತ್ರವಲ್ಲ, ಒಬ್ಬ ಯಶಸ್ವಿ ನಿರ್ಮಾಪಕಿ ಕೂಡ ಹೌದು. ಮಗನ ಪ್ರತಿಯೊಂದು ಏಳಿಗೆಯಲ್ಲೂ ಅವರು ಸದಾ ಜೊತೆಗಿದ್ದಾರೆ. ಮಗ ಮುಖ್ಯಮಂತ್ರಿ ಆಗಿದ್ದನ್ನು ಕಂಡು ಇವರು ಅತೀವ ಸಂತೋಷ ವ್ಯಕ್ತಪಡಿಸಿದರು. ಹಾಗೆ ಇವರಿಗೆ ವಿಜಯ್ ಟಿವಿ ಅನ್ನೋ ನ್ಯೂಸ್ ಅಂಡ್ ಎಂಟರ್ಟೈನ್ಮೆಂಟ್ ಚಾನಲ್ ಕೂಡ ಇದೆ. ತಾಯಿ ಎಂದರೆ ವಿಜಯ್ಗೆ ಬಹಳ ಪ್ರೀತಿ. ವಿಜಯ್ ಅವರು 1999ರಲ್ಲಿ ಸಂಗೀತ ಅವರನ್ನ ಮದುವೆ ಆಗ್ತಾರೆ. ಸಂಗೀತ ಅವರು ಮೂಲತಃ ಶ್ರೀಲಂಕಾ ಮೂಲದ ತಮಿಳ್ ಕುಟುಂಬಕ್ಕೆ ಸೇರಿದವರು. ವಿಜಯ್ ಅವರ ಸಿನಿಮಾ ಜರ್ನಿಯಿಂದ ಹಿಡಿದು ರಾಜಕೀಯ ಜರ್ನಿವರೆಗೂ ಸಂಗೀತ ಅವರು ದೊಡ್ಡ ಬೆಂಬಲವಾಗಿ ನಿಂತಿದ್ದಾರೆ. ಇವಾಗ ವಿಚ್ಛೇದನಕ್ಕೆ ಅರ್ಜಿಯನ್ನು ಕೂಡ ಹಾಕಿದ್ರು, ಏನು ಎಲೆಕ್ಷನ್ಗಿನ್ನ ಮೊದಲು. ಇವರು ಆಸ್ಟ್ರೇಲಿಯಾದಲ್ಲೇನೆ ಸೆಟ್ಲ್ ಆಗಿದ್ದಾರೆ. ಹಾಗೆ ನಿನ್ನೆ ವಿಜಯ್ ಊತನ್ನ ತೆಗೆದುಕೊಳ್ಳುವಾಗ, ಸಿಎಂ ಆಗಿ ಊತವನ್ನು ತೆಗೆದುಕೊಳ್ಳುವಾಗ ಸಂಗೀತ ಮತ್ತು ಮಕ್ಕಳು ಇಬ್ಬರು ಕೂಡ ಬಂದಿರಲಿಲ್ಲ. ಇನ್ನು ಇವರಿಗೆ ಇಬ್ರು ಮಕ್ಕಳು ಇರ್ತಾರೆ, ಜಾನ್ಸನ್ ಸಂಜಯ್ ಮತ್ತೆ ಜಾನ್ಸನ್ ಶೇಷ ಅಂತ. ಸಂಜಯ್ ಅವರು ಸಿನಿಮಾ ನಿರ್ದೇಶನ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿರ್ತಾರೆ ಮತ್ತು ವಿದೇಶದಲ್ಲಿ ಲೈಕಾ ಸಂಸ್ಥೆಯಲ್ಲಿ ಸಿನಿಮಾ ಶಿಕ್ಷಣವನ್ನು ಪಡೆದಿರ್ತಾರೆ. ಭವಿಷ್ಯದಲ್ಲಿ ಇವರು ತಮಿಳು ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೊಡಬಹುದು ಅಂತ, ತಂದೆಯ ಹಾದಿಯಲ್ಲೇ ರಾಜಕೀಯಕ್ಕೆ ಬರ್ಬೋದು ಅಂತ ಗಣ್ಯರು ಹೇಳ್ತಾ ಇದ್ದಾರೆ. ಆದರೆ ಇವರ ವೆಚ್ಚಗಳನ್ನೆಲ್ಲ ನೋಡ್ಕೊಳ್ತಾ ಇರೋದು ಸಂಗೀತ ಅವರ ತಂದೆ. ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಸ್ವರ್ಣಲಿಂಗ ಅವರು. ಇವರು ಮೊದಲಿಂದನೂ ರಿಚ್ ಬಿಸ್ನೆಸ್ ಮ್ಯಾನ್ ಅಂತಾನೆ ಕರೆಯಲ್ಪಡುತ್ತೆ. ಇವರು ಆಕ್ಚುಲಿ ಲವ್ ಮ್ಯಾರೇಜ್ ಆಗಿರ್ತಾರೆ. ವಿಕ್ಟ್ರಿ ಮೂವಿಗೆ ಏನು ವಿಶಸ್ಸನ್ನ ತಿಳಿಸೋಲಕ್ಕೆ ಬಂದು ಇವರು ಲಂಡನ್ ಇಂದಾನೆ ಇಲ್ಲಿಗೆ ಬಂದು ವಿಶ್ ಮಾಡಿ ಇವರ ತಂದೆ ಅವರು ಕೇಳ್ತಾರೆ ವಿಜಯ್ಗೆ, ಮದುವೆ ಆಗ್ತೀರಾ ನನ್ನ ಮಗಳ ಅಂತ. ಅವಾಗ ಇಷ್ಟಪಟ್ಟು ಮದುವೆ ಆಗಿರ್ತಾರೆ. ಹಾಗೆ ವಿಜಯ್ ಅವರಿಗೆ ದಿವ್ಯ ಶಶ ಅನ್ನೋ ಮಗಳಿರ್ತಾಳೆ. ಇವರು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಿಂದ ದೂರ ಇರಲು ಇಷ್ಟಪಡ್ತಾರೆ ಮತ್ತು ಅಮ್ಮನ ಜೊತೆ ಇವರು ಲಂಡನ್ ಅಲ್ಲೇ ಸೆಟ್ಲ್ ಆಗಿದ್ದಾರೆ. ಇವಾಗೇನೋ ಡಿಗ್ರಿ ಗ್ರಾಜುಯೇಟ್ ಮಾಡ್ತಾ ಇದ್ದಾರೆ. ಇವರು ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಿಂದ ದೂರ ಇದ್ದಾರೆ. ಅವರು ಹೆಚ್ಚಾಗಿ ಓದಿನ ಕಡೆ ಗಮನ ಕೊಡಿ. 2026ರ ಐತಿಹಾಸಿಕ ರಾಜಕೀಯ ಸಾಧನೆ ಈ ವರ್ಷ ತಮಿಳುನಾಡಿನ ಇತಿಹಾಸದಲ್ಲೇ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತದ್ದು. ವಿಜಯ್ ನೇತೃತ್ವದ ತಮಿಳಂ ವೆಟ್ರಿ ಕಳಗಂ ಪಕ್ಷ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಜನರ ಮೇಲಿನ ಅವರ ಪ್ರೀತಿ ಮತ್ತು ಸಮಾಜ ಸೇವೆ ಇಂದು ಅವರನ್ನ ಇಷ್ಟು ಎತ್ತರಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. 108 ಸ್ಥಾನಗಳನ್ನು ತೆಗೆದುಕೊಂಡಿದ್ದಾರೆ. ಕಾಂಗ್ರೆಸ್ 5 ಸ್ಥಾನ, CPM 2 ಸ್ಥಾನ, CPI 2 ಸ್ಥಾನ, VCK 2 ಸ್ಥಾನ, ಮುಸ್ಲಿಂ ಲೀಗ್ ಪಾರ್ಟಿ 1 ಸ್ಥಾನ ಸಪೋರ್ಟ್ ಮಾಡಿ ವಿಜಯ್ಗೆ ಅವರನ್ನ ಸಿಎಂ ಮಾಡಲು 120 ಸೀಟ್ಗಳು ಟೋಟಲ್. ಅದು ಅಲ್ಲಿ ಮ್ಯಾಜಿಕ್ ನಂಬರ್ 1 118, 120 ಸ್ಥಾನಗಳಲ್ಲಿ ಇವಾಗ ಹೆಚ್ಚಾಗಿ 2 ಸೀಟ್ ಹೆಚ್ಚಾಗಿದ್ದಾರೆ. ಅದೇ ರೀತಿ ನಿನ್ನೆ ಏನು ನೆಹರು ಸ್ಟೇಡಿಯಂ ಅಲ್ಲಿ ಅವರು ಊತನ್ನ ತೆಗೆದುಕೊಂಡ್ರು, ಅದಕ್ಕೆ ಭರ್ಜರಿಯಾಗಿ ಜನ ಸೇರಿದ್ದು. ಇವತ್ತು ಕೂಡ ತಮಿಳುನಾಡಿನ ಪಾರ್ಲಿಮೆಂಟ್ ನಲ್ಲಿ ಅವರು ಊತನ್ನು ತೆಗೆದುಕೊಂಡ್ರು 2ನೇ ಬಾರಿಗೆ. ಇವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳೇನಿದಾವೆ, 200 ಯೂನಿಟ್ ಕರೆಂಟ್ ಫ್ರೀ, ಮಹಿಳೆಯರಿಗೆ 2,500 ಅಮೌಂಟ್, ಮದುವೆ ಆಗುವಂತ ಹೆಣ್ಣು ಮಕ್ಕಳಿಗೆ 8 ಗ್ರಾಮ್ ಚಿನ್ನ. 8 ಗ್ರಾಮ್ ಚಿನ್ನಕ್ಕೇನೆ ಇವಾಗ ಹೆಚ್ಚು ಕಮ್ಮಿ 1 ಲಕ್ಷ ಖರ್ಚಾಗುತ್ತೆ. ಇನ್ನು 10 ಗ್ರಾಮ್ ಅಂತ ಬಂದ್ರೆ 1.5 ಲಕ್ಷ ಅಮೌಂಟ್ ಆಗುತ್ತೆ. ಇದನ್ನ ಯಾವ ತರ ನಿಭಾಯಿಸ್ತಾರೋ ಅದು ಗೊತ್ತಿಲ್ಲ. ಇನ್ನು ಯುವಕರಿಗೆ ಉದ್ಯೋಗದ ಭರವಸೆಯನ್ನು ಕೂಡ ನೀಡಿದ್ದಾರೆ. ಅವಕಾಶಗಳು, ಸ್ಮಾರ್ಟ್ ಆಪ್ಗಳು, ಬೆಂಬಲ ಹಾಗೂ ಶಿಕ್ಷಣ ಸುಧಾರಣೆಗೆ ಮಾಡುವುದಾಗಿ ಹೇಳಿದ್ದಾರೆ. ರೈತರಿಗೆ ವಿಶೇಷ ಯೋಜನೆ, ರೈತರ ಸಾಲ ಮನ್ನಾ ಕೂಡ ಇವರ ಏನು ಆಶ್ವಾಸನೆಗಳಲ್ಲಿ ಇದೆ. ಬೆಂಬಲ ಬೆಲೆ, ನೀರಾವರಿ ಅಭಿವೃದ್ಧಿ ಯೋಜನೆಗಳು ಇವೆಲ್ಲವೂ ಕೂಡ ಜಾರಿಗೆ ಭರವಸೆಯನ್ನ ನೀಡಲಾಗಿದೆ. ವಿಜಯ್ ಘೋಷಿಸಿದ ಯೋಜನೆಗಳಿಗೆ ಜನರಿಂದ ಭಾರಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರು ಇದು ಐತಿಹಾಸಿಕ ಯೋಜನೆ ಎಂದು ಹೇಳ್ತಿದ್ದಾರೆ.
ಇನ್ನು ವಿರೋಧ ಪಕ್ಷಗಳು ಇದನ್ನು ಟೀಕಿಸಿದ್ದಾರೆ. ಎಲ್ಲ ಆಶ್ವಾಸನೆಗಳನ್ನ ತೀರಿಸಲಿಕ್ಕೆ ವಿಜಯ್ ಅವರಿಗೆ 60,000 ಕೋಟಿ ಹೆಚ್ಚಾಗಿ ಏನು ಈಗ ಇರ್ತಕ್ಕಂಥ ಬಡ್ಜೆಟ್ ಏನು 3.91 ಲಕ್ಷ ಕೋಟಿ ಇದೆ. ಆದರೆ ಅಲ್ಲಿ ಇವಾಗ 60,000 ಕೋಟಿ ಬರೀ ಏನು ಇವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿಗೇನೆ ಆಗುತ್ತೆ ಅಂತ ಹೇಳಿದ್ರು. ವಿಜಯ್ ಅವರ ತಾತ ಬಂದು ಮೂಲತಃ ಆಂಧ್ರ ಪ್ರದೇಶದವರು, ಇದು ಚಿತ್ತೂರು ಅವರು ಅಂತ ಹೇಳಲಾಗ್ತದೆ. ಇವರು ಕೆಲಸದ ನಿಮಿತ್ತ ತಮಿಳುನಾಡಿನ ರಾಮೇಶ್ವರಂಗೆ ಹೋಗ್ತಾರೆ. ಅದಾದ ನಂತರ ಅವರ ತಂದೆ ಏನಿರ್ತಾರೆ ಚಂದ್ರಶೇಖರ್, ಇವ್ರು ಏನ್ ಮಾಡ್ಬಿಡ್ತಾರೆ, ಸ್ವಲ್ಪ ಸಿನಿಮಾದ ಏನು ಕಥೆಗಳು ಬರೆಯುವಲ್ಲಿ ಆಮೇಲೆ ನಿರ್ದೇಶನ ಮಾಡುವರಲ್ಲಿ ಇಂಟ್ರೆಸ್ಟಿಂಗ್ ಇರುತ್ತೆ. ಹಾಗೆ ಇವರು ಸಿನಿಮಾಗೆ ಜಂಪ್ ಆಗ್ತಾರೆ. ಅದೇ ರೀತಿ ಹೆಂಡತಿ ಕೂಡ ಹಿನ್ನೆಲೆ ಗಾಯಕಿ ಶೋಭಾ. ಮಗನನ್ನ ಸಿನಿಮಾಕ್ಕೆ ತರಲು ಅವರು ಮೊದಲಿಂದನೂ ಪ್ರಯತ್ನ ಪಡ್ತಾ ಇರ್ತಾರೆ. ಹಲವಾರು ಕನ್ನಡ ಸಿನಿಮಾಗಳನ್ನು ಕೂಡ ಇವರು ಮಾಡಿದ್ದಾರೆ. ಅದೇ ರೀತಿ ಇವರು ತಮಿಳುನಾಡಿಗೆ ಹೋಗಿ ಅವರ ತಂದೆ ಚಂದ್ರಶೇಖರ್ ಅವರು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗಿರ್ತಾರೆ. ಅವರು ಅದರಲ್ಲಿ ದೈವ ಭಕ್ತಿಯನ್ನು ಮೆರೆದಿದ್ದಾರೆ. ಸದ್ಯದ ಮಟ್ಟಿಗೆ ಸೌತ್ ಇಂಡಿಯಾದಲ್ಲಿ ಈಗ ಸೆನ್ಸೇಷನಲ್ ಆಗಿ ಇವರು ಮೆರಿತಾ ಇದ್ದಾರೆ. ನೋಡೋಣ ಇವರ ಆಡಳಿತ ಹೇಗಿರುತ್ತೆ, ಇವರು ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳನ್ನ ಹೇಗೆ ತೀರಿಸ್ತಾರೆ ಅಂತ. ಆದ್ರೆ ಈಗಿನ ಜಂಜಿ ಜನರೇಷನ್ ಬೇರೆ ತರನೇ ಇದೆ. ಅವ್ರು ಹೇಳಿರ್ತಕ್ಕಂಥ ಯಾವುದೋ ಒಂದು ಕೊರತೆ ಆದ್ರೂ ಇವರನ್ನು ಕೂಡ ಕಿತ್ತು ಒಗೆಯುವ ಸಾಧ್ಯತೆ ಇದೆ. ನೋಡೋಣ ಇವರ ಆಡಳಿತ ಮುಂದೇನಾಗುತ್ತೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.